In association with Vijay Karnataka's Women's Wednesday, the grand winner to walk away with a gift voucher worth rupees 10,000 from Reliance Smart Bazaar. Okay, ready now? ಸೊ ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ರಿಜಿಸ್ಟರ್ ಆಗಿ 3 ಗಂಟೆಯಿಂದ ಇಲ್ಲಿ ಬಂದು ಇಷ್ಟೊತ್ತು ಕಾದು ರಿಸಲ್ಟ್ಸ್ ವೇಟ್ ಮಾಡ್ತಿದ್ದೀರಾ. ಬಟ್ ಅದೇ ನಮ್ಮ ಸರ್ ಹೇಳಿದಾಗೆ ಕಾಂಪಿಟೇಷನ್ ಅಂತ ಬಂದಮೇಲೆ ನಾವು ಅದಕ್ಕೆ ಒಂದು ಕ್ರೈಟೀರಿಯಾ ಅಂತ ಇರಲೇಬೇಕು. ಆ ಕ್ರೈಟೀರಿಯಾ ಬೇಸ್ ಮೇಲೆ ಮಾರ್ಕ್ಸ್ ಕೊಡಲೇಬೇಕು. ಮಾರ್ಕ್ಸ್ ಜಾಸ್ತಿ ಬಂದರೆ ನಾವು ವಿನ್ ಮಾಡಲೇಬೇಕು. ಸೊ ಇವತ್ತಿನ ಟಾಪ್ 5 ಅಂತ ಹೇಳಿದೆ. ಆ ಟಾಪ್ 5 ನಲ್ಲಿ 4th and 5th ಪ್ಲೇಸ್ ಯಾರು ಅಂತ ಆಮೇಲೆ ಹೇಳ್ತೀವಿ. ಬಟ್ ಈಗ ಇವತ್ತಿನ ಈ 3 ಜನ ಇಲ್ಲಿ ಯಾರು ಬಂದು ಲೈವ್ ಆಗಿ ಅಡುಗೆ ಮಾಡ್ತಿದ್ದಾರೆ, ಈ ಫೈನಲಿಸ್ಟ್ಸ್ ಅವ್ರಿಗೆ ಕರೆಯುವಂತ ಸಮಯ. ಎಲ್ಲರೂ ರೆಡಿನಾ? ಜೋಶೇ ಎಲ್ಲ ಬೆಳಗಿದ್ದು. Are you ready? Okay, ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೀರಿ. ಓಕೆ, ಸೊ ನಾನು 3, 2, 1 ಅನ್ನೋ ಆರ್ಡರ್ ಇಂದ ಕರಿತೀನಿ. ಸೊ ಟಾಪ್ 3 ನಲ್ಲಿ 3ನೇ ಸ್ಥಾನ ಗಳಿಸೋರು ಝಾನ್ಸಿ ಭಟ್. ಝಾನ್ಸಿ ಭಟ್, ವಾವ್. ಓಕೆ, 2ನೇ ಸ್ಥಾನ ಹೊಡಿಯಲ್ಲ ತಾನೆ, ನಿಜವೂ ಭಯ ಆಯ್ತು ನನಗೆ. ಸೊ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಓಕೆ, ಸೊ 2ನೇ ಸ್ಥಾನ ಬಂದಂತಹ ಕಂಟೆಸ್ಟೆಂಟ್ ಕಾಪಿ ಮಾಡಬಾರ್ದು. ಓಕೆ, ಸೊ ಸೆಕೆಂಡ್ ಪ್ಲೇಸ್ ಬಂದಂತಹ ಕಂಟೆಸ್ಟೆಂಟ್ ಸಾವಿತ್ರಿ ಅವರು, ಕಂಟೆಸ್ಟೆಂಟ್ ನಂಬರ್ 55. ಓಕೆ, ಸಾವಿತ್ರಿ ನವೀತ್ ಅವರು, ಕಂಟೆಸ್ಟೆಂಟ್ ನಂಬರ್ 55. And the first place, ಚಪ್ಪಲಿ ಹೊಡಿತಾನೆ ಇದ್ದಾರೆ, ಹೊಡಿದ್ರಿ. And that goes to ಸುವರ್ಣ ರೇವಂಕರ್, ಕಂಟೆಸ್ಟೆಂಟ್ ನಂಬರ್ 80. ಕಂಟೆಸ್ಟೆಂಟ್ ನಂಬರ್ 80. ಅವ್ರು ಈಗಲೂ ಅಲ್ಲಿ 80ನೇ ಸ್ಥಾನದಲ್ಲೇ ಕೂತಿದ್ದಾರೆ ನೋಡಿ, ಅಷ್ಟು ಹಿಂದೆ ಎಲ್ಲರಿಗಿಂತ. ಕಂಗ್ರ್ಯಾಚುಲೇಷನ್ಸ್ ಸ್ನೇಹಿತರೆ. ಈ ಅಡುಗೆ ಸ್ಪರ್ಧೆಯಲ್ಲಿ ಮೊದಲ ಸುತ್ತಿನಲ್ಲಿ ನಮಗೆ ಅಲ್ಲಿಯೇ ರವಾ ಕೇಸರಿಬಾತನ್ನು ಮಾಡೋಕ್ಕೆ ಎಲ್ಲ ಸಾಮಗ್ರಿಗಳನ್ನು ಇಟ್ಟು ಇಂಡಕ್ಷನ್ ಸ್ಟೋವನ್ನು ಕೊಟ್ಟಿದ್ದರು. ಈ ಸ್ಟೋವ್ನಲ್ಲಿ ಮೊದಲ ಅನುಭವದ ಅಡುಗೆಯಾಗಿತ್ತು. ಮೊದಲ ಸುತ್ತಿನಲ್ಲಿ ಗೆಲ್ಲಲು ಕಾರಣವಾದ ನನ್ನ ಅಡುಗೆಗಳು ಹೀಗಿದ್ದವು. ಅಮ್ಮನ ಕೈ ರುಚಿ ನೆನಪಿಸುವ ಅಡುಗೆಗಳಲ್ಲಿ ಅವಲಕ್ಕಿ ಮನೋಹರ, ಹಲಸಿನಕಾಯಿಯ ಹಪ್ಪಳದ ಕಮ್ಮಾಯ, ಬಿಳೆ ಮುರುನ ಹುಳಿ ಅಂದರೆ ಪುನರ್ಪುಳಿಯ ಸಾರು, ಇವು ನನ್ನ ಮುಖ್ಯ ಅಡುಗೆಗಳಾಗಿದ್ದವು. ಇವೆಲ್ಲವನ್ನು ನಾವು ಮೊದಲ ಸುತ್ತಿನಲ್ಲಿ ಮನೆಯಿಂದಲೇ ಕೊಂಡೊಯ್ದು ಅಲ್ಲಿ ಪ್ರದರ್ಶಿಸಿ ಅವುಗಳ ಬಗ್ಗೆ ವಿವರಣೆಯನ್ನು ಕೊಡುವುದಿತ್ತು. 130 ಸ್ಪರ್ಧೆಗಳಲ್ಲಿ ನಮ್ಮ ಮೂವರನ್ನು ಈ 2ನೇ ಸುತ್ತಿನಲ್ಲಿ ಲೈವ್ ಅಡುಗೆಯನ್ನು ಮಾಡೋಕ್ಕೆ ಆಯ್ಕೆ ಮಾಡಿ ನಮಗೆ ಇಂಡಕ್ಷನ್ ಸ್ಟೋವ್ನಲ್ಲಿ 15 ನಿಮಿಷಗಳಲ್ಲಿ ನಾವು ರವಾ ಕೇಸರಿಬಾತನ್ನು ಮಾಡಿ ತೋರಿಸಬೇಕಿತ್ತು. ಮೊದಲ ಸುತ್ತಿನಲ್ಲಿ ಆಯ್ಕೆಯಾದ ಇನ್ನೊಬ್ಬ ಗೆಳತಿ ಸಾವಿತ್ರಿ ಭಟ್ಟದವರು ಚೋಲೆ ಭಟೂರವನ್ನು ಮಾಡಿದ್ದರು. ಆ ಫೋಟೋವು ಲಭ್ಯವಿಲ್ಲ. ಇನ್ನೊಬ್ಬ ಗೆಳತಿ ಸುವರ್ಣ ರೇವಣ್ಕರ್ ಅವರು ಕೊಂಕಣಿ ಸ್ಪೆಷಲ್ ಆದ ಕರೋಂಜಿ, ಚಿರೋಟಿ ಮತ್ತು ಗುಡುಪಾಪಡಿಯನ್ನು ಮಾಡಿದ್ದರು. ಲೈವ್ ಅಡುಗೆ ಮಾಡುವಾಗಲೂ ನಾವು ಖುಷಿಯನ್ನು ಅನುಭವಿಸುತ್ತಾ ಮಾಡಿದ ವಿಡಿಯೋವು ಲಭ್ಯವಿಲ್ಲ. ಅನೇಕ ಅಡುಗೆ ಸ್ಪರ್ಧೆಗಳಲ್ಲಿ ನಾನು ಲೈವ್ ಅಡುಗೆಯನ್ನು ಮಾಡಿ ಮೊದಲ ಬಹುಮಾನವನ್ನು ಪಡೆದದ್ದು ಇದೆ. ಆದರೆ ಇಲ್ಲಿ ಇಂಡಕ್ಷನ್ ಸ್ಟೋವ್ ಆದ್ದರಿಂದ ಪಕ್ಕದಲ್ಲಿ ಸಹಾಯಕರು ಇದ್ದರೂ ನನಗಂತೂ ಇದೊಂದು ಕಲಿಯುವ ಅವಕಾಶವಾಯಿತೆಂದೇ ಖುಷಿಯಾಯಿತು. रीडिंग को लिए क्या करोगे? ओ इतना ही. ओके, तो आप अभी घर में कौन इस स्वीट को बहुत पसंद से खाता है? अभी तो हरे इंडिया ಹೊಸ ಹೋಳಿಗೆ ಚೆನ್ನಾಗಿದೆ ಹೆಸರು. ಇನ್ನು ಮುಂದೆ ಬರೀ ಹೋಳಿಗೆ ಅಂದ್ರಿ, ಹೊಸ ಹೋಳಿಗೆ ಅನ್ನಿ. ಹೊಸ ಹೋಳಿಗೆಯಲ್ಲಿ ಏನು ಹೊಸದಿರುತ್ತೆ? हमारे घर में मेरे को ही पसंद है सबसे ज्यादा स्वीट.
ಮೇಡಮ್ ಏನು ಮಾಡ್ತಿದ್ದೀರಾ ಗೊತ್ತಾಗ್ತಿಲ್ವಲ್ಲ. ಪೋಸ್ ಕೊಡ್ತಿದ್ದೀರಾ 15 ನಿಮಿಷ ಟಾಪ್ 3 ಫೈನಲ್ಸ್ ಲೈವ್ ಆಗಿ ಅಡುಗೆ ಮಾಡಿದ್ರೆ ಪೋಸ್ ಕೊಡ್ತಿದ್ದೀರಾ. ಓಕೆ, ಸೊ ಮುಗಿತಾ ನಿಮ್ದು? ಯಾರು ನಿಮ್ಮ ಮನೇಲಿ ತುಂಬಾ ಸ್ವೀಟ್ ಇಷ್ಟಪಡೋರು? ನೀವೇ. ಏನಕ್ಕೆ ಬೇರೆಯವ್ರು ಇಷ್ಟಪಡಲ್ಲ? ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ಯಾರ ಮೇಲೆ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ಯುವರ್ ಹಸ್ಬೆಂಡಾ? ಸರ್, ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್, ಐ ಕ್ಯಾನ್ ಸಿ ದಟ್. ಓಕೆ, ಸೊ ಯಾವಾಗ ಲಾಸ್ಟ್ ಟೈಮ್ ನಿಮ್ಮ ಹಸ್ಬೆಂಡ್ಗೆ ಒಂದು ಒಳ್ಳೆ ಸ್ವೀಟ್ ಮಾಡ್ಕೊಟ್ಟಿದ್ರಿ? ಏನ್ ಮಾಡಿದ್ರಿ? ಗುಡ್ ಪಾಪಡಿ ಅಂತ ಕೊಬ್ಬರಿ ಡಿಶ್ ಇದು. ಸೇಮ್ ಡಿಶ್ ಇವರಿಗೆ ಇವತ್ತೇ ನಾನು ಅದೇ ಮಾಡಿದ್ದೀನಿ. ಅದಕ್ಕೆ ಇವತ್ತು ಆಫೀಸಿಗೆ ರಜಾ ಹಾಕಿರೋದು ಅವರು. ಬಿಸ್ನೆಸ್ ಮ್ಯಾನ್. ಓಕೆ, ನೈಸ್. ಓಕೆ, ಪರ್ಫೆಕ್ಟ್. ಸ್ಟಾಪ್. ಟೈಮ್ ಅಪ್. ಬಟ್ ಇಲ್ಲಿ ಈಗ ನಮ್ಮ ಗೆಸ್ಟ್ ಹಾಗೂ ನಮ್ಮ ಶೆಫ್ ಟೇಸ್ಟ್ ಮಾಡಿ ಯಾರ್ದು ತುಂಬಾ ಚೆನ್ನಾಗಿದೆ ಅವ್ರು ಗೆಲ್ತಾರೆ. ನಮ್ಮ ಸ್ಮಾರ್ಟ್ ಬಜಾರ್ ಇಂದ 10,000 ರೂಪಾಯಿ ವರ್ತ್ ಗಿಫ್ಟ್ ವೌಚರ್. ಅಂಡ್ ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್ಗೂ ಒಂದು ಸರ್ಪ್ರೈಸ್ ಇದೆ. ಹೇಳ್ದಾಗೆ 4th and 5th ಪ್ಲೇಸ್ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ. ಈಗ ಇದನ್ನ ಟೇಸ್ಟ್ ಮಾಡೋದಕ್ಕೆ ಸರ್ ದಯವಿಟ್ಟು ಬರಬೇಕು. ನಮ್ಮ ದೇವೇಂದ್ರ ಸರ್, ಪ್ರಿನ್ಸಿಪಲ್ ಅಂಡ್ ಪ್ರೊಫೆಸರ್ ದಿ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್, ಅಂಡ್ ಅನ್ವಿತಾ ಸಾಗರ್ ಅವರು. ಓಕೆ, ಫೈನಲ್ ಹಂತದಲ್ಲಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಏನೋ ಹೊಸ ಅನುಭವ. ನಿಜ ಹೇಳಕ್ಕೆ ನಾನು ಇಲ್ಲಿ ಬರ್ತೀನಿ ಈಗ ಆಗತ್ತೆ ಅಂತೆಲ್ಲ ಕನಸಿನಲ್ಲೂ ಅನಿಸ್ಲಿಲ್ಲ. ನನಗೆ ಇದಕ್ಕೆ ಇನ್ಸ್ಪೈರ್ ಅಂದರೆ ನಾನು ಬರೋ ಮಗಳ ಆಯ್ತಲ್ಲ, ನನ್ನ ಫ್ರೆಂಡ್ ಪುಷ್ಪಲತಾ ಅಂತಿದಾರಲ್ಲ, ಅವರು ಹೇಳಿದರು. ಅಂದರೆ ಹಿಂದಿನ ಸಲ ನಾವು ಮೀಟ್ ಆದಾಗ ನನಗೆ ಮಗಳಿಗೆ ಡೆಲಿವರಿ ಡೇಟ್ ಇದೆ ಅಂತಿದ್ದೆ. ಅನ್ಸಿ ಇನ್ನೂ ಲೇಟ್ ಇದೆಯಲ್ಲ, ಇದೊಂದು ಪಾರ್ಟಿಸಿಪೇಟ್ ಮಾಡಿ, ಇದೊಂದು ಟೈಮ್ ಇದೆಯಲ್ಲ ಅಂದರು. ಅದೊಂದು ಸ್ಫೂರ್ತಿ ಆಯಿತು ನನಗೆ ಬರೋಕ್ಕೆ. ನೋಡಿ, ಡೆಲಿವರಿ ಟೈಮಲ್ಲಿ ನಿಮ್ಗೆ ಕಷ್ಟ ಆಗಬಾರ್ದು ಅಂತ 15 ನಿಮಿಷದಲ್ಲಿ ಅಡುಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ. ಅವ್ರು ಡೆಲಿವರಿ ಆದ ತಕ್ಷಣ ಮಾಡಿ ತಿನ್ನಿಸಿ. ಯಾ ಓಕೆ, 53 ರೆಡಿ? ನಾನು ಮಾಡಿದ ರವಾ ಕೇಸರಿಬಾತ್ ಅಥವಾ ಶಿರಾವು ಈ ರೀತಿಯಾಗಿ ಇಟ್ಟಿದ್ದೆ. ಮುಂದಿನ ವಿಡಿಯೋದಲ್ಲಿ ಯಾರು ಗೆದ್ದರು, ಇನ್ನು ಏನೆಲ್ಲ ನಡೆದವು ಅನ್ನೋದನ್ನು ಹಂಚಿಕೊಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.